ಬಿಗ್ ಬಾಸ್ 13ನಲ್ಲಿ ರಕ್ಷಿತಾ ಶೆಟ್ಟಿನ ಮತ್ತೆ ನೋಡ್ಬೋದು ಅನ್ನೋ ಖುಷಿಯಲ್ಲಿದ್ದರು. ಅಂದರೆ ರಕ್ಷಿತಾ ಶೆಟ್ಟಿನೇ ಬರ್ತಾಳೆ ಅಂತಲ್ಲ, ಅವಳ ಥರ ಒಬ್ಬ ಕಂಟೆಸ್ಟೆಂಟ್ನ ನೋಡ್ಬೋದು ಅನ್ನೋ ಖುಷಿಯಲ್ಲಿದ್ದರು. ಇದು ನಾನು ಮಾತ್ರ ಹೇಳ್ತಿರೋದಲ್ಲ, ತುಂಬ ಜನ ರಕ್ಷಿತಾ ಶೆಟ್ಟಿನ ಈ ಸ್ಪರ್ಧೆಗೆ ಹೋಲಿಕೆ ಮಾಡ್ತಿದ್ದಾರೆ. ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಕುಮಾರಿ ಒಬ್ಬ ಕಂಟೆಸ್ಟೆಂಟು. ತುಂಬ ಜನ ಮನಸ್ಸಿಗೆ ಹತ್ರ ಆಗಿದ್ದಾಳೆ. ಇನ್ನು ಇವರಿಬ್ಬರನ್ನ ಯಾಕೆ ಎಲ್ಲರೂ ಹೋಲಿಕೆ ಮಾಡ್ತಿದ್ದಾರೆ ಅಂದರೆ, ಇಬ್ಬರು ವಯಸ್ಸಲ್ಲೂ ಚಿಕ್ಕವರು ಮತ್ತು ಮಾತಾಡೋ ರೀತಿನೂ ಒಂದೇ ಥರ ಇದೆ. ಕುಮಾರಿನ ಮತ್ತೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ನೋಡಿ ರಕ್ಷಿತಾನೇ ನೋಡ್ದಂಗೆ ತುಂಬ ಜನಕ್ಕೆ ಅನಿಸಿದೆ. ಕುಮಾರಿ ಬಿಗ್ ಬಾಸ್ ಮನೆ ಒಳಗಡೆ ಬರಬೇಕು ಅಂತ ತುಂಬ ಜನನೂ ಆಸೆನೂ ಪಡ್ತಿದ್ದಾರೆ. ಆದರೆ ಈಗ ಕುಮಾರಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಕಾಣಿಸ್ತಿಲ್ಲ. ಇದು ಯಾಕೆ ಅಂತ ಕಾರಣನೂ ಗೊತ್ತಿಲ್ಲ. ಅವಳು ಜಗಳ ಮಾಡಿ ಅಂತೂ ಹೊರಗಡೆ ಹೋಗಿಲ್ಲ ಮತ್ತು ಜಡ್ಜಸ್ ಅವಳನ್ನ ಎಲಿಮಿನೇಟು ಮಾಡಿಲ್ಲ. ಆದರೂ ಕುಮಾರಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಕಾಣಿಸ್ತಿಲ್ಲ. ಇದಕ್ಕೆ ಕಾರಣ ಏನಾಗಿರ್ಬೋದು? ತುಂಬ ಜನರ ತಲೆಯಲ್ಲಿ ಇದು ಓಡ್ತಿದೆ. ಇವಳನ್ನ ಜನಗಳು ಬರೀ ರಕ್ಷಿತಾಗೆ ಮಾತ್ರ ಹೋಲಿಕೆ ಮಾಡ್ತಿಲ್ಲ. ಅದೇ ರೀತಿ ಹೋದ ಸಲ ರಕ್ಷಿತಾಗೆ ಏನಾಯಿತೋ ಈ ಸಲ ಇವಳಿಗೂ ಅದೇ ಆಗ್ತಿದೆಯಾ? ಬಿಗ್ ಬಾಸ್ ಸೀಸನ್ 12ಅಲ್ಲಿ ರಕ್ಷಿತಾ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ರಕ್ಷಿತಾನ ಎಲಿಮಿನೇಟ್ ಮಾಡಿ ಆಚೆ ಕಳಿಸಿದ್ರು ಬಂದಿದ್ದ ದಿನಾನೇ. ಆಗ ತುಂಬ ಜನಕ್ಕೆ ಖುಷಿನೂ ಆಗ್ತಿತ್ತು, ಸ್ವಲ್ಪ ಜನಕ್ಕೆ ಬೇಜಾರು ಆಗ್ತಿತ್ತು. ರಕ್ಷಿತಾ ಎಲಿಮಿನೇಟ್ ಆಗಿ ಮನೆಯಿಂದ ನಿಜವಾಗ್ಲೂ ಆಚೆ ಹೋದ್ಲಾ ಅಂತ. ಆದರೆ ಈ ಬಿಗ್ ಬಾಸ್ ಅವರು ಸೀಕ್ರೆಟ್ ಮೇಂಟೈನ್ ಮಾಡಿ ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ದು. ಆದರೆ ಒಂದು ವಾರ ಆದಮೇಲೆ ಗೊತ್ತಾಯಿತು ರಕ್ಷಿತಾ ಬಿಗ್ ಬಾಸ್ ಮನೆ ಒಳಗಡೆನೇ ಇದ್ದಾಳೆ ಅಂತ. ಆದರೆ ಈ ಸಲ ಬಿಗ್ ಬಾಸ್ ಮನೆ ಒಳಗಡೆನೇ ಅಲ್ಲ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲೇ ಈ ಥರ ಮಾಡ್ತಿದ್ದಾರೆ. ಈಗ ಕುಮಾರಿನೂ 2 ದಿನದಿಂದ ಅಗ್ನಿ ಪರೀಕ್ಷೆಯಲ್ಲಿ ಕಾಣಿಸ್ಕೋತಿಲ್ಲ. ಈಗ ಇವಳು ಜನಗಳ ಮನಸ್ಸಿಗೆ ತುಂಬ ಹತ್ರ ಆಗಿದ್ದಾಳೆ. ಇವಳನ್ನ ಇಷ್ಟಪಡೋರು ತುಂಬ ಜನ ಇದ್ದಾರೆ. ಇದೇ ರೀತಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಕಾಣಿಸ್ಕೊಂಡಿರ ಡೈರೆಕ್ಟ್ ಮನೆ ಒಳಗಡೆನೇ ಕಾಣಿಸ್ಕೋತಾಳಾ? ಬಿಗ್ ಬಾಸ್ ಮನೆ ಒಳಗಡೆ ಈ ರೀತಿ ಇವ್ರು ಯಾಕೆ ಮಾಡ್ತಿರ್ಬೋದು? ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಬರೀ ಟಾಸ್ಕ್ ಮಾತ್ರ ಅಲ್ಲ, ಜನಗಳ ವೋಟಿಂಗೂ ಇದೆ. ನಾನು ಮೊದಲೇ ಹೇಳ್ದಂಗೆ ಕುಮಾರಿನ ಇಷ್ಟಪಡೋರು ತುಂಬ ಜನ ಇದ್ದಾರೆ. ಅವಳಿಗೆ ವೋಟಿಂಗ್ ತುಂಬ ಜಾಸ್ತಿನೇ ಬಂದಿರಬೇಕು ಅನಿಸುತ್ತೆ. ಇನ್ನು ಜನಗಳೇ ತೀರ್ಮಾನ ಮಾಡಿದಾದ್ಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕೆ ಜನಗಳೇ ಇಷ್ಟಪಡ್ತಿದ್ದಾರೆ ಅಂದಮೇಲೆ ಇನ್ನು ಯಾಕೆ ಈ ಟಾಸ್ಕ್ ಎಲ್ಲ ಆಡಿಸೋದು ಅಂತ ಹೇಳಿ ಡೈರೆಕ್ಟ್ ಬಿಗ್ ಬಾಸ್ ಮನೆ ಒಳಗಡೆ ಸೀಕ್ರೆಟಾಗಿ ಕರೆಸ್ಕೋತಾರಾ? ಇದೇ ರೀತಿ ಆಗುತ್ತೆ ಅಂತ ನನಗೆ ಅನ್ನಿಸ್ತಿದೆ. ಅಗ್ನಿ ಪರೀಕ್ಷೆಯಲ್ಲಿ ಟೀಮ್ ಲೀಡರ್ ಆದ ಶಾಸ್ತ್ರಿ ಕುಮಾರಿನ ಯಾವುದೇ ಟಾಸ್ಕ್ ಆಡೋಕ್ಕೆ ಕಳಿಸ್ತಿರ್ಲಿಲ್ಲ. ಈಗ ನಮಗೆ ಗೊತ್ತಿರೋ ಪ್ರಕಾರ ಅಗ್ನಿ ಪರೀಕ್ಷೆಯಲ್ಲಿ ನಾಮಿನೇಷನ್ನು ಇದೆ. ಅಕಸ್ಮಾತ್ ಕುಮಾರಿ ನಾಮಿನೇಟ್ ಆದರೆ ಕುಮಾರಿ ಎಲಿಮಿನೇಟ್ ಆಗಿ ಆಚೆ ಕಳಿಸ್ಬೇಕಾಗುತ್ತೆ. ಈ ಥರ ಆಗಬಾರ್ದು ಅಂತ ಹೇಳಿ ಕುಮಾರಿನ ಇವರೇ ಆಚೆ ಇಟ್ಟಿದ್ದಾರಾ? ಈಗ ಸದ್ಯಕ್ಕೆ ಕಾರಣ ಇದೇ ಆಗಿರುತ್ತೆ ಅಂತ ನನಗೆ ಅನ್ನಿಸ್ತಿದೆ. ಹೋದ ಸಲ ರಕ್ಷಿತಾನ ಸೀಕ್ರೆಟ್ ರೂಮಲ್ಲಿಟ್ಟು ಸೀಕ್ರೆಟ್ ಮೇಂಟೈನ್ ಮಾಡಿದ್ರೋ ಅದೇ ರೀತಿ ಈ ಸಲ ಕುಮಾರಿನ ಆಚೆ ಇಟ್ಟು ಯಾವುದೇ ಮಾಹಿತಿ ಕೊಡ್ದಿರ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಏನಾಗುತ್ತೆ ಅಂತ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.